ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಸೀತೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಜೊತೆಗೆ ಪ್ರಸ್ತುತ ನರಸಿಂಹರಾಜಪುರ ತಾಲೂಕಿನ ಪಿಸಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾಗಿ ಕಳೆದ 23-24 ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಬಿಜೆಪಿ ಪಕ್ಷದಲ್ಲಿ ಹಲವಾರು ಯಶಸ್ವಿಯಾದ ಜವಾಬ್ದಾರಿಗಳನ್ನು ನಿರ್ವಹಿಸಿರುವಂತಹ, ಚುನಾವಣೆಯಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂತಹ ಶ್ರೀಯುತ ದಿನೇಶ್ KS ನಮ್ಮ ಜೊತೆ ಇದ್ದಾರೆ. ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೈ ಶ್ರೀರಾಮ್. ಸರ್, ಹೇಗಿದ್ದೀರಾ? ಆರಾಮಿದ್ದೀವಿ. ದಿನೇಶ್ ಅವರೇ, ಪ್ರಸ್ತುತ ನರಸಿಂಹರಾಜಪುರ ತಾಲೂಕಿನ ಪಿಸಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ನಿರ್ದೇಶಕರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಕಾರ್ಯಚಟುವಟಿಕೆಗಳು ಇವತ್ತಿನ ದಿವಸದಲ್ಲಿ ಜನರಿಗೆ ನಾವು ಬ್ಯಾಂಕ್ ಮುಖಾಂತರ ರೈತರಿಗೆ ಸಾಕಷ್ಟು 0% ನಲ್ಲಿ ಮತ್ತೆ ಕಡಿಮೆ ದರದಲ್ಲಿ ರೈತರ ಅಭಿವೃದ್ಧಿಗೋಸ್ಕರ ನಾವು ಬ್ಯಾಂಕಿಂದ ಸಾಕಷ್ಟು ಹಣವನ್ನು ಈ ಸರ್ತಿ, ಅದು ಅತ್ಯಧಿಕವಾಗಿ ಸುಮಾರು 10 ಕೋಟಿ ರೂಪಾಯಿ ಹಣ ಈ ಸರ್ತಿ ನಮಗೆ ಬಂದಿದೆ. ಅದರಲ್ಲಿ ನಮ್ಮ ಸೀತೂರು ಇದು ಪಿಸಿಎಲ್ಡಿ ಬ್ಯಾಂಕ್ ನರಸಿಂಹರಾಜಪುರ ಪ್ರಥಮ ಬಾರಿಗೆ ನಾವು ಇಡೀ ಡಿಸ್ಟಿಕ್ ಅಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ ಅನ್ನೋ ಒಂದು ಹೆಮ್ಮೆ ಇದೆ ನಮಗೆ. ಅಂದ್ರೆ ನಿಮ್ಮ ಒಂದು ನರಸಿಂಹರಾಜಪುರ ಪಿಸಿಎಲ್ಡಿ ಬ್ಯಾಂಕ್ ನಲ್ಲಿ ವ್ಯವಹಾರಗಳಾಗಿರ್ಬೋದು, ಸಾಲ ವಸೂಲಾತಿ ಯಾವ ರೀತಿಯಾಗಿ ನಡೀತಾ ಇದೆ? ಸಾಲ ವಸೂಲಾತಿ ಈಗ ಏನು ವರ್ಷದ ಕಂತು ಏನಿದೆ ಅದು ರಿಕವರಿ ಮಾಡ್ತಾ ಇದ್ದಾರೆ. ಅದು ಈ ಸರ್ತಿ ನಮಗೆ 99% ಉತ್ತಮ ಮಟ್ಟದಲ್ಲಿ ರಿಕವರಿ ಆಗಿದೆ. ಹಾಗಾಗಿ ನಮ್ಗೆ ಈ ಬ್ಯಾಂಕು ಪ್ರಥಮ ಒಂದು ಸ್ಥಾನದಲ್ಲಿ ನಾವು ಇದೀವಿ ಈಗ. ಓಕೆ, ಅಂದ್ರೆ ನರಸಿಂಹರಾಜಪುರ ಪಿಸಿಎಲ್ಡಿ ಬ್ಯಾಂಕು ಈಗ ಒಂದು ಉತ್ತಮ ಸ್ಥಿತಿಯಲ್ಲಿ ಇರುವಂತದ್ದು. ನಿಮ್ಮ ಒಂದು ಪಿಸಿಎಲ್ಡಿ ಬ್ಯಾಂಕ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸಾಲ ಸೌಲಭ್ಯಗಳು ಲಭ್ಯವಿದೆ? ಸಾಲ ಈಗ ಜಮೀನ್ ಮೇಲೆ ಕೊಡುವಂತದ್ದು ಸಾಲ. ಈಗ ಜಮೀನನ್ನ ನಾವು ಏನು ಬೇರೆ ಖಾಸಗಿ ಬ್ಯಾಂಕ್ಗಳಿಗೆ ರೈತರು ಹೋಗಿ ಹೆಚ್ಚಿನ ಬಡ್ಡಿ ದರದಲ್ಲಿ ಈಗ ಜಮೀನ ರೆಕಾರ್ಡ್ಗಳನ್ನೆಲ್ಲ ಇಟ್ಟು ಇದು ಮಾಡಿಕ್ಕಿಂತ ಇಲ್ಲಿ ಕಡಿಮೆ ದರದಲ್ಲಿ 2%, 3% ಇದರಲ್ಲಿ 0% ಅಲ್ಲಿ ಸರ್ಕಾರ ಇವತ್ತು ಒಂದು ಒಳ್ಳೆ ಸ್ಕೀಮ್ ಅಂತ ತಂದಿದೆ. ಅದರ ಅಡಿಯಲ್ಲಿ ನಾವು ರೈತರಿಗೆ ಹೆಚ್ಚಿನದಾಗಿ, ಈಗ ಮೊದಲು 50,000 75,000 ಸಿಗೋದು ಕಷ್ಟ ಇತ್ತು. ಇವತ್ತು ನಾವು ಒಂದು 15 ಲಕ್ಷದವರೆಗೂ ನಾವಿವತ್ತು ಒಬ್ಬ ರೈತನಿಗೆ ಸಾಲ ಕೊಡ್ತಾ ಇದ್ದೀವಿ. ಅದು ರೈತರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೈತರಿಗೆ ನಮ್ಮ ಬ್ಯಾಂಕಿಂದ ಅನುಕೂಲ ಆಗಿದೆ ಅಂತ ನಮ್ಮ ಅನಿಸಿಕೆ. ಓಕೆ, ದಿನೇಶ್ ಅವರೇ, ನೀವು ಏನು ನರಸಿಂಹರಾಜಪುರ ಪಿಸಿಎಲ್ಡಿ ಬ್ಯಾಂಕಿಗೆ ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು? ಹೌದು, ಮೊದಲ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು. ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ಅಲ್ಲ, ನಮ್ಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮನ್ನ ಎಲ್ಲೋ ಒಂದು ಹಳ್ಳಿ ಕುಗ್ರಾಮದಲ್ಲಿ ಇರ್ತಕ್ಕಂಥವ್ರು ನಾವು, ನಮ್ಮನ್ನ ಪಕ್ಷ ಗುರುತಿಸಿ ನಮಗೆ ಕರೆದು ಒಂದು ಟಿಕೆಟ್ ಕೊಟ್ಟು ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿದೆ ಅಂತ ಹೇಳಿದ್ರೆ ನಾವು ಪಕ್ಷಕ್ಕೆ ಮತ್ತೆ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ನಮ್ಮ ಲೀಡರ್ಸ್ಗಳು ಏನಿದ್ದಾರೆ, ನಮಗೆ ಎಲ್ಲದಕ್ಕೂ ಮೇಯ್ನ್ ಆಗಿ ನಮ್ಮ ಯುವರಾಜಣ್ಣವರು ನಮಗೆ ಮೊದಲನೇದಾಗಿ ನಮಗೆ ಬಹಳ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವ್ರು. ಮತ್ತೆ ನಮ್ಮ ರಾಜಕಾರಣದ ಇತಿಹಾಸದಲ್ಲಿ ನಮಗವರು ಗುರುಗಳು. ಅವ್ರನ್ನ ಸದಾ ನಾವು ಯಾವಾಗಲೂ ನೆನ್ಪು ಮಾಡ್ಕೊಳ್ತೀವಿ. ನಾವು ಇವತ್ತೇನು ಈ ಯೂಟ್ಯೂಬ್ ಮುಖಾಂತರ ನೀವು ನಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀರಿ, ಇವತ್ತೇನಾರು ಈ ಒಂದು ಜಾಗದಲ್ಲಿ ಕೂತು ಈ ಸಂದರ್ಶನ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಜೀವರಾಜಣ್ಣನವರು. ಯಾಕೆ ಅಂತ ಹೇಳಿದ್ರೆ ದಿನೇಶ್ ಆಗ್ಲಿ ಉಮೇಶ್ ಆಗ್ಲಿ ಯಾರು ಅನ್ನೋದು ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಇವತ್ತೇನಾರು ಇಡೀ ಶೃಂಗೇರಿ ಕ್ಷೇತ್ರ ಅಥವಾ ನಮ್ಮ 3 ತಾಲೂಕು, ಶಿವಮೊಗ್ಗ ಇರ್ಬೋದು, ಎಲ್ಲಾ ಭಾಗ ನಮ್ಮ ಟೋಟಲಿ ನಮ್ಮನ್ನ ಏನಾರು ಜನ ಗುರುತಿಸ್ತಿದ್ದಾರೆ ಅಂದ್ರೆ ಇದಕ್ಕೆ ನಮ್ಮ ಜೀವರಾಜಣ್ಣವ್ರ ಕಾರಣ. ಓಕೆ ದಿನೇಶ್ ಅವರೇ, ಅದರ ಜೊತೆಯಲ್ಲಿ ಪಿಸಿಎಲ್ಡಿ ಬ್ಯಾಂಕ್ ನಲ್ಲಿ ಈಗ ನೀವು ನಿರ್ದೇಶಕರಾಗಿರುವ ಹಿನ್ನೆಲೆಯಲ್ಲಿ ನಿಮ್ಮ ಭಾಗದ ರೈತರುಗಳು ಅಲ್ಲಿನವರು ಕೂಡ ಹಲವಾರು ಜನ ಹಲವು ನಿರೀಕ್ಷೆಗಳಿದ್ದಿರತ್ತೆ. ಹಾಗೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ನಮ್ಮ ಭಾಗದ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಏನಂದ್ರೆ ಏನಾದ್ರೂ ದಿನೇಶ್ ಒಳ್ಳೆಯವನಿದ್ದಾನೆ, ಅವನು ಒಂದು ಈ ಪಿಸಿಎಲ್ಡಿ ಡೈರೆಕ್ಟರ್ ಆದ್ರೆ ನಮ್ಗೆ ಅವನ ಕಡೆಯಿಂದ ಸಹಕಾರಗಳಾಗ್ಬೋದು, ಬ್ಯಾಂಕಿಗೆ ಬಂದಿರತಕ್ಕಂಥ ಸರ್ಕಾರದಿಂದ ನೇರವಾಗಿ ಬಂದಿರತಕ್ಕಂಥ ಹಣನ ನಮ್ಗೆ ನಮ್ ಕೈ ಸೇರುವ ಹಾಗೆ ಅನುಕೂಲ ಮಾಡಿಕೊಡುವಂತ ಅವರಿಗೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆ ದೃಷ್ಟಿಯಿಂದ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ ಇಲ್ಲಿಗೆ. ನಾವು ಅದನ್ನ ರೈತರ ಏನು ಒಂದು ನಂಬಿಕೆ ಇದೆ ಅದನ್ನ ಎಲ್ಲೂ ಹುಸಿ ಮಾಡದಿತ್ತಿ ಅವರಿಗೆ ನೇರವಾಗಿ ಯಾರು ಬಂದು ನಮ್ಮ ಬ್ಯಾಂಕ್ನಲ್ಲಿ ಸಾಲವನ್ನು ಕೇಳಲಿಕ್ಕೆ ಅಥವಾ ಅವರ ಪರಿಸ್ಥಿತಿ ಇಲ್ಲಿ ಚೆನ್ನಾಗಿಲ್ದಿದ್ದಂತರನ್ನು ನೋಡಿ ನಾವು ಅವರಿಗೆ ಅನುಕೂಲ ಆಗಲಿ, ಅವರ ಏಳಿಗೆ ಒಳ್ಳೇದಾಗಬೇಕು, ಅವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಕಾರ್ಯದರ್ಶಿಗಳಿಗೆ, ನಮ್ಮ ಅಧ್ಯಕ್ಷರಿಗೆ ಎಲ್ಲ ಹೇಳಿ ಅವನಿಗೆ ಕೊಡಿ, ಅವನು ತುಂಬಾ ಕಷ್ಟದಲ್ಲಿದ್ದಾನೆ, ಅವನು ಮರುಪಾವತಿ ಮಾಡ್ತಾನೆ, ಅವನು ಯಾವುದೇ ರೀತಿ ಬ್ಯಾಂಕಿಗೆ ಲೋಪ ಮಾಡೋದಿಲ್ಲ, ಅವನಿಗೆ ಕೊಡಿ ಅಂತ ಹೇಳಿ ನಾವು ರೈತರ ಪರವಾಗಿ ನಾವು ಅಲ್ಲಿ
ಮೀಟಿಂಗ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಚರ್ಚೆಗಳಲ್ಲಿ ನಾವು ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ನಾವು ಮಾಡ್ತಾ ಇದೀವಿ ಈಗ. ಓಕೆ, ದಿನೇಶ್ ಅವರೇ, ನರಸಿಂಹರಾಜಪುರ PCLD ಬ್ಯಾಂಕ್ ಅಂತ ಬಂದಾಗ ಹಲವು ವರ್ಷಗಳ ಕಾಲ ಬಿಜೆಪಿಯಲ್ಲಿ ತನ್ನ ಅಧಿಕಾರವನ್ನು ಬಿಜೆಪಿ ಬೆಂಬಲಿತ ಸದಸ್ಯರು, ನಿರ್ದೇಶಕರು, ನಿಮ್ದೇ ಆದ ಬೋರ್ಡ್ ಇತ್ತು. ಈ ವರ್ಷ ನಿಮ್ಮ ಒಂದು ಬೋರ್ಡ್ ಕೈ ತಪ್ಪಿರುವುದು ಎಲ್ಲಿ ಒಂದ್ ಕಡೆ ಏನಾದ್ರು ಬೇಜಾರಿದೆಯಾ ವೈಯಕ್ತಿಕವಾಗಿ? ಬೇಜಾರು ಅನ್ನೋದಕ್ಕಿಂತ ಜನ ತೀರ್ಮಾನ ಮಾಡೋದು. ಜನ ತೀರ್ಮಾನಿನ ಮುಂದೆ ಇಲ್ಲಿ ಬೇಜಾರು ಅನ್ನೋ ಪ್ರಶ್ನೆ ಇಲ್ಲ. ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಬೇಕು. ನಾವು ಅದರಲ್ಲಿ ಯಾರು ಈಗ ಇದ್ದೀವಿ ಅವರೆಲ್ಲರೂ ಒಂದು ಮನೆಯ ಒಂದು ಸಂಸ್ಥೆ, ಇದು ಒಂದು ಮನೆ. ಎಲ್ಲರೂ ಎಲೆಕ್ಷನ್ ಆಗ್ಬೇಕಾದ್ರೆ ಬೇರೆ ಬೇರೆ ನಾವೆಲ್ಲ ಎಲೆಕ್ಷನ್ ಆಗಿ ಆ ಸಂಸ್ಥೆ ಒಳಗಡೆ ಬಂದಾಗ ಸಂಸ್ಥೆಯ ಏಳಿಗೆಯನ್ನು ನೋಡ್ಕೊಳ್ಬೇಕು, ಸಂಸ್ಥೆಯು ಚೆನ್ನಾಗಿ ಬೆಳಿಬೇಕು, ಸಂಸ್ಥೆಯಲ್ಲಿ ಬಂದಿರತಕ್ಕಂತ ಬೆನಿಫಿಟ್ಸ್ನೆಲ್ಲ ರೈತರಿಗೆ ನೇರವಾಗಿ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ನಾವು. ಅದರಲ್ಲಿ ಎಲ್ಲರೂ ನಾವು ಏನು ಈಗ ಡೈರೆಕ್ಟ್ರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಏನು ಇದೀವಿ ಟೋಟಲಿ ಎಲ್ಲರೂ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಅನ್ಯೂನ್ಯತೆಯಾಗಿ ಎಲ್ಲರೂ ಯಾರು ಬಂದ್ರು ಕೂಡ ಅವ್ರಿಗೆ ಯಾವುದೇ ತೊಂದರೆ ಆಗದಿದ್ದಂಗೆ ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಏನ್ ಕೊಡ್ಬೇಕು ಅವರವರ ಒಂದು ಸ್ಥಿತಿಗತಿ, ಅವರ ಒಂದು ಜಮೀನಿನ ವ್ಯವಸ್ಥೆ ಏನಿದೆ ಅದರ ತಕ್ಕನಾಗಿ ಅವ್ರಿಗೆ ಕೊಡ್ತಾ ಇದೀವಿ. ಯಾರಿಗೂ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸೋದು, ಇಲ್ಲಿ ರಾಜಕಾರಣ ಮಾಡೋದು ಅದು ಯಾವುದು ಇಷ್ಟೊತ್ತು ನಡೆದಿಲ್ಲ. ಅದ್ ಮುಂದ್ ನಡಿಲೂಬಾರದು ಅನ್ನೋದೇ ನಮ್ದು ಮೊದಲನೇ ಕಾನ್ಸೆಪ್ಟ್. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಈಗ. ಓಕೆ, ದಿನೇಶ್ ಅವರೇ, ಅದರ ಜೊತೆಲಿ ಈ ಹಿಂದೆ ನೀವು ಒಂದು ಬಾರಿ ಸೀತೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಲು ಅವಕಾಶ ಸಿಗತ್ತೆ. ಸೀತೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ನಿಮ್ದೇ ಬೋರ್ಡ್ ಕೂಡ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮ ಅವಧಿಯಲ್ಲಿ ನಿಮ್ಮ ಒಂದು ಬೂತ್ ನಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸಗಳು? ನಾನು ಮಲ್ಲಂದೂರು ಗ್ರಾಮದಲ್ಲಿ ಮಲ್ಲಂದೂರಿನಲ್ಲಿ ಪ್ರತಿನಿಧಿಯಾಗಿ ನಾನು ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ನನ್ನನ್ನು ಹೊರತುಪಡಿಸಿ ಇನ್ನು 8 ಜನ ನಿಂತಿದ್ರು ಆ ದಿವಸ. ಬಾರಿ ಜಿದ್ದಾಜಿದ್ದಿನ ನಿಮ್ಮ ಒಂದು ಬೂತ್ ಅಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ ಅವತ್ತಿನ ದಿನದಲ್ಲ ಅದು. ನಾವು ಅದರಲ್ಲಿ 9 ಜನದಲ್ಲಿ ನಮ್ಮ ಮಲ್ಲಂದೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರು, ಹಿರಿಯರು, ನನ್ನ ಸ್ನೇಹಿತರು, ಅಕ್ಕ ತಂಗಿಯರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ನನ್ನನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿದ್ರು. ನಾನು ಅವರಿಗೆ ನನ್ನ ಜೀವ ಇರುವಷ್ಟು ದಿವಸ ನಾನು ಮಲ್ಲಂದೂರಿನ ಗ್ರಾಮಸ್ಥರಿಗೆ, ಅಲ್ಲಿಯ ಸ್ಥಳೀಯರಿಗೆ ನಾವು ಅವರಿಗೆ ಉಸಿರಾಗಿರ್ತೀವಿ. ಯಾರಿಗೆ ಏನೇ ಸಮಸ್ಯೆ ಆಗಿ ನಮ್ಮಲ್ಲಿ ಬಂದಾಗ ನಾನು ಯಾರನ್ನು ವಾಪಸ್ ಕಳಿಸೋದಾಗ್ಲಿ, ಅವ್ರಿಗೆ ಏನೇ ತೊಂದರೆ ತಾಪತ್ರಗಳಾದ್ರೂ ನನ್ನವರು, ನನ್ನ ಮನೆಯವರನ್ನ ಒಂದು ರೀತಿಯಲ್ಲಿ ಇವತ್ತಿನವರಿಗೆ ಅವ್ರನ್ನ ಸ್ಪಂದಿಸಿದ್ದೀನಿ. ಹಾಗಾಗಿ ಅವ್ರನ್ನ ಅಂದ್ರೆ ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಬೂತ್ ಅಲ್ಲಿ ಆಗಿರುವಂತ ಒಂದು ನೆನಪಿಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಜೀವರಾಜಣ್ಣನವರನ್ನ ನೆನಪಿಸ್ಕೊಳ್ಬೇಕು. ನನ್ನ ಕ್ಷೇತ್ರದಲ್ಲಿ ಏನಾದ್ರೂ ಕೆಲಸಗಳಾಗಿದೆ ಅವತ್ತಿನ ದಿನದಲ್ಲಿ ಅಂದ್ರೆ, ಜೀವರಾಜಣ್ಣ ಆ ದಿವಸದಲ್ಲಿ ಮಿನಿಸ್ಟರ್ ಆಗಿದ್ರು. ಆ ದಿವಸ ನಮಗೆ ಸುಮಾರು 3.5 ಇಂದ 4 ಕೋಟಿ ರೂಪಾಯಿನ ನಮಗೆ ಅನುದಾನವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು ಒಂದು ಕಡೆಗದ್ದೆ ಮತ್ತೆ ಮಲ್ಲಂದೂರಿನ ಒಂದು ಸೇತುವೆ ಸಂಪರ್ಕ ಸರಿ ಇರ್ಲಿಲ್ಲ, ಅದನ್ನ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ರೂಪಿಂಗ್ಸು ಅದಕ್ಕೆ ಇದೆಲ್ಲ. ಮತ್ತೆ ಸುಮಾರು ಟಾರ್ ರೋಡ್ಗಳನ್ನ ಮಾಡಿದ್ದಾರೆ. ಆ ಅವಧಿಯಲ್ಲಿ ಸುಮಾರು ಅಂದಾಜು ಒಂದು 3.5 ಕೋಟಿಯಿಂದ 4 ಕೋಟಿ ರೂಪಾಯಿ ಬರೀ ಮಲ್ಲಂದೂರು ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಸುಮಾರು ಆ ಸಂದರ್ಭದಲ್ಲಿ ನಮ್ಮ 5 ವರ್ಷದ ಅವಧಿಯಲ್ಲಿ ಸುಮಾರು ಒಂದು 50 ರಿಂದ 60 ಆಶ್ರಯ ಯೋಜನೆ ಮನೆಗಳನ್ನ ಕೊಟ್ಟಿದ್ದೀವಿ. ಅವತ್ತಿನ ದಿನದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವತ್ತಿನ ದಿನ ಬರೀ ಕಂದಾಯದ ಮೇಲೆ ಒಂದು ಮನೆಗಳನ್ನ ಕೊಡ್ತಾ ಇದ್ರು. ಆ ದಿವಸ ಸುಮಾರು 50 ರಿಂದ 60 ಮನೆಗಳನ್ನ ಆ ಕಾಲದಲ್ಲಿ ಮಾಡಿದೀವಿ ನಾವು 5 ವರ್ಷದ ಅವಧಿಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಂದಾಯದ ಮೇಲೆ ಮನೆಗಳನ್ನ ಕೊಡ್ತಾ ಇಲ್ಲ. ಜನಗಳು ಈಗ ಬಹಳ ಕಷ್ಟದಲ್ಲಿದ್ದಾರೆ. ಕೆಲವರಿಗೆ ಕಂದಾಯವೇ ಇಲ್ಲ. ತಂದೆಯಿಂದ ಮಕ್ಕಳಿಗೆ ಚೇಂಜ್ ಆಗ್ತಿಲ್ಲ, ತಾಯಿಯಿಂದ ಮಗನಿಗೆ ಚೇಂಜ್ ಆಗಲ್ಲ. ಈ ರೀತಿ ಗೊಂದಲಗಳೆಲ್ಲ ತುಂಬಾ ಇದೆ. ಅದು ಏನಾದ್ರೂ ಸರ್ಕಾರ ಗಮನ ಹರಿಸಿ ಅಂಥದನ್ನೆಲ್ಲ ಒಂದು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತೇಳಿ ನಾವು ಈ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದೀವಿ. ಬಿಟ್ರೆ ಈಗ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ನಿಜ. ಓಕೆ, ದಿನೇಶ್ ಅವರು, ಅದರ ಜೊತೆಯಲ್ಲಿ ಮಲ್ಲಂದೂರು ಭಾಗದಿಂದ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತೀರಾ. ಇನ್ನೊಂದು ಕಡೆಯಿಂದ ನಿಮ್ಮ ಅಣ್ಣ, ನಿಮ್ಮ ಸಹೋದರರಾಗಿರುವಂತ ಉಮೇಶ್ ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತೀರಾ. ಒಂದೇ ಪಕ್ಷದಿಂದ ಒಂದೇ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಟಿಕೆಟ್ ಸಿಗತ್ತೆ, ಇಬ್ರು ಕೂಡ ಗೆದ್ದು ಬರ್ತೀರಾ. ಅದೆಷ್ಟು ಖುಷಿ ಇದೆ ನಿಮ್ಗೆ? ನಮ್ಗೆ ಖುಷಿ ತುಂಬಾ ಇದೆ. ಆದ್ರೆ ಒಂದೇ ಮನೆಯಲ್ಲಿ 2 ಜನಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿ ನಮಗೆ ಟಿಕೆಟ್ ಕೊಟ್ಟಿರೋದು ನಮಗೆ ಬಹಳ ಸಂತೋಷ ಇದೆ. ಏನೇ ಗೊಂದಲಗಳಿದ್ರು ಯಾವುದೇ ಇದಕ್ಕೆ ಕಿವಿ ಕೊಡದೆ ನಮ್ಮ ಪಕ್ಷದ ಹಿರಿಯವರು ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಜೀವರಾಜಣ್ಣನವರ ನೇತೃತ್ವದಲ್ಲಿ ನಮಗೆ 2 ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು 2 ಜನ ಆ ಒಂದು ಸಂದರ್ಭದಲ್ಲಿ ಗೆದ್ದು ಬಂದಿದ್ದೀವಿ.
ಊರಿನಲ್ಲೂ ಸಹ ನಮ್ಮ ಅಣ್ಣನ ಹಾತೂರು ಗ್ರಾಮ ಅಂತ ಹೇಳಿ ಅಲ್ಲಿಯೂ ಸಹ ಸಾಕಷ್ಟು ಸುಮಾರು 4-5 ಕೋಟಿ ರೂಪಾಯಿ ಕೆಲಸವನ್ನು ಅವರು ಮಾಡಿಸಿದ್ದಾರೆ. ಒಳ್ಳೆಯ ಅಭಿವೃದ್ಧಿಯನ್ನ ನಮ್ಮ ಒಂದು ಸಂದರ್ಭದಲ್ಲಿ ಮಾಡಿದೀವಿ. ಆ ನಂತರದಲ್ಲಿ ಸರಿಯಾದ ರೀತಿ ಸರ್ಕಾರದ ವ್ಯವಸ್ಥೆಗಳು ಸರಿ ಇಲ್ಲ. ಆ ನಂತರದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸಗಳೆಲ್ಲ ಸ್ವಲ್ಪ ಕುಂಠಿತ ಆಗ್ತಾ ಇದೆ. ಅಭಿವೃದ್ಧಿಗೆ ಹಣ ಇಲ್ಲ. ಯಾವ್ದೇ ಕೇಳಿದ್ರು ಈಗ ನಿಮಗ್ ಗೊತ್ತಿದೆ, ಸಾಧಾರಣವಾಗಿ ನೀವೆಲ್ಲ ಓಡಾಡ್ತಾ ಇರ್ತೀರಿ, ಎಲ್ಲ ನೋಡ್ತಾ ಇದೀರಿ. ಈಗ ನಾವು ಅದನ್ನೆಲ್ಲ ಹೇಳಕ್ ಹೋದ್ರೆ ಬಹಳ ದೊಡ್ಡ ಇದು ಹೇಳ್ದಂಗ ಆಗ್ತದೆ. ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಮ್ಮವ್ರು ಹಿರಿಯವರು ಇದ್ದಾರೆ. ಈಗ ರಸ್ತೆ ಮತ್ತೊಂದು ಇದೆಲ್ಲ ನೋಡ್ತಾ ಇದ್ದೀರಿ ನೀವು. ದಿನೇಶ್ ಅವರು, ಅದರ ಜೊತೆ ಪ್ರಮುಖವಾಗಿ ಈಗ ಸೀತೂರು ಗ್ರಾಮ ಪಂಚಾಯತ್ ನಿಮ್ಮ ಬಿಜೆಪಿಯ ಬೋರ್ಡ್ ಇರುವಂತದ್ದು. ಈಗ ಮತ್ತೊಮ್ಮೆ ಇನ್ನೊಂದ್ 2-3 ತಿಂಗಳಿಗೆ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ. ಮತ್ತೊಮ್ಮೆ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ನಿಮ್ಗೆ? ಇದೆ 100ಕ್ಕೆ 100 ನಾವು ಮತ್ತೆ ಸೀತೂರು ಪಂಚಾಯತಿಯ ಅಧಿಕಾರವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೇವೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಜೀವರಾಜಣ್ಣನವ್ರನ್ನು ಗೆಲ್ತಾರೆ ಅನ್ನುವ ಒಂದು ವಿಶ್ವಾಸ ಇದೆ ನಮ್ಗೆ. ಮುಂದೂ ಸಹ ಒಳ್ಳೊಳ್ಳೆ ಜನಪ್ರತಿನಿಧಿಗಳನ್ನ ಆರಿಸಿ ನಾವು ಅಲ್ಲಿಗೆ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಸೀತೂರು ಪಂಚಾಯತಿಯ ಕೆಲವೇ ಒಂದಷ್ಟು ಇನ್ನೂ ತುಂಬಾ ಅಭಿವೃದ್ಧಿ ಕಾರ್ಯಗಳಿದಾವೆ. ಅದಕ್ಕೆ ಅನುಕೂಲ ಆಗುವಂತ ನಮ್ಮ ಗ್ರಾಮದಲ್ಲಿ ಆರಿಸಿ ಕಳಿಸ್ಲಿಕ್ಕೆ ನಾವು ಮುಂದಿನ ದಿನದಲ್ಲಿ ಹಿರಿಯವರೆಲ್ಲ ಕುತ್ಕೊಂಡು ಚಿಂತನೆ ಮಾಡಿ ಅಭಿವೃದ್ಧಿ ಕಡೆ ಗಮನ ಹರಿಸ್ತೇವೆ. ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ಇಲ್ಲ ನಮ್ಮಲ್ಲಿ. ಈಗ ನಾವು ಸುಮಾರಾಗಿ ಈಗ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ, ಜನಪ್ರತಿನಿಧಿಗಳು ಗೆದ್ದು ಹೋದಂತವ್ರು ನಮ್ಮ ಕೆಲಸ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಬರೀ ವೈಯಕ್ತಿಕವಾಗಿ ಮಾತಾಡುವುದು, ಭಾಷಣ ಮಾಡುವುದು, ವೈಯಕ್ತಿಕ ವಿಚಾರ, ಒಬ್ಬರನ್ನೊಬ್ರು ತೇಜೋವಧೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಈಗ ಜನ ನಮ್ಮನ್ನ ಯಾಕೆ ಕಳಿಸಿದ್ದಾರೆ, ನಮ್ಮ ಉದ್ದೇಶ ಏನು, ನಾವು ಬಂದಿರೋದು ಯಾಕೆ, ನಮ್ಮನ್ನ ಯಾಕೆ ಜನ ಕಳಿಸಿದ್ದಾರೆ, ಜನರ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಬರೀ ಮೈಕ್ ಸಿಕ್ತು ಅಂದ್ಕೊಳ್ಳೆ ಅವನಿಗೆ ಇವ ಬೈಯೋದು, ಇವನಿಗೆ ಅವ ಬೈಯೋದು ನಾವು ನೋಡ್ತಾ ಇದೀವಿ. ಈಗ ಇದು ರಾಜಕಾರಣ ಅಲ್ಲ. ರಾಜಕಾರಣದಲ್ಲೂ ಒಂದು ಸಭ್ಯತೆ ಇದ್ದು, ಸಭ್ಯತೆಯಿಂದ ಸರ್ವಿಸ್ ಇರ್ಬೇಕು. ನಾವು ದ್ವೇಷದ ರಾಜಕಾರಣ ಮಾಡೋದಲ್ಲ. ದ್ವೇಷದ ರಾಜಕಾರಣ ನಮಗೆ ಅಗತ್ಯವೂ ಇಲ್ಲ. ನಾವು ಬಂದಿರೋದೇನು, ಜನರಿಗೆ ಸೇವೆ ಮಾಡ್ಲಿಕ್ಕೆ. 5 ವರ್ಷ ನಮ್ಮನ್ನ ಆರಿಸಿ ಕಳಿಸಿದ್ರಲ್ಲಿ 5 ವರ್ಷದಲ್ಲಿ ನಾನು ಏನ್ ಮಾಡಿದೀನಿ ಅನ್ನೋದು ಇವತ್ತು ಇಂಪಾರ್ಟೆಂಟ್. ಬಿಟ್ರೆ ನಾವು ಸುಮ್ನೆ ಏನೇನೋ ಮಾತಾಡಿದ್ರೆ ಅದಕ್ಕೆ ಅರ್ಥ ಇಲ್ದಿದ್ದು, ಅದನ್ನೆಲ್ಲ ನಮಗೂ ಅದು ಇಷ್ಟ ಆಗಲ್ಲ ಅವೆಲ್ಲ. ದಿನೇಶ್ ಅವರೇ, ನೀವು ರಾಜಕೀಯವಾಗಿ ಕಳೆದ 23-24 ವರ್ಷಗಳಿಂದ ಬಿಜೆಪಿ ಪಕ್ಷ ನಿರಂತರವಾಗಿ ತಿರಸ್ಕೊಂಡ್ಬಂದ್ರೆ, 2 ದಶಕಗಳ ಕಾಲ ಬಿಜೆಪಿಯಲ್ಲಿ ನೀವು ಕಳೆದಿರುವಂತದ್ದು. ಆ ಬಿಜೆಪಿ ಪಕ್ಷ ನಿಮ್ಮ ಒಂದು ಜರ್ನಿಯನ್ನ ಮೇಲೆ ನೋಡಿದ್ರೆ ಹೇಗೆ ಅನ್ಸುತ್ತೆ? ಜರ್ನಿ ಅಂದ್ರೆ ನಮ್ಗೆ ಒಳ್ಳೆಯ ವಿಚಾರವಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಏನು ನಮ್ಮ ಮೂಲ ನಮ್ಮ ತಂದೆಯವರು ಬಹಳ ಕೃಷಿ ಜೀವನದಲ್ಲಿ ಬಂದವರು. ನಾವು ಅವಾಗ ಹಿಂದಿನ ಇದರಲ್ಲಿ ನಾವು ಆರ್ಥಿಕವಾಗಿ ಎಲ್ಲ ಅಷ್ಟೊಂದು ಸದೃಢರಾಗಿರ್ಲಿಲ್ಲ. ಆ ನಂತರದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ವು. ಮಧ್ಯದಲ್ಲಿ ಇವರು ಜೀವರಾಜಣ್ಣವ್ರು ಬಂದು, ನಮ್ಮ ಅಣ್ಣ ಸ್ವಲ್ಪ ದೊಡ್ಡಕ್ಕಿದ್ರು ಅವಾಗ, ನಾನಿನ್ನು ಚಿಕ್ಕವನು, ನನ್ಗಷ್ಟು ಎಲ್ಲ ತಿಳುವಳಿಕೆನೂ ಇರ್ಲಿಲ್ಲ, ನನ್ಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ. ನಂತರದಲ್ಲಿ ನಮ್ಮ ಅಣ್ಣ ಇದ್ರು. ನಮ್ಮ ಅಣ್ಣನ ಜೊತೆ ನಮ್ಮ ತಂದೆಗೂ ನಮ್ಮ ಜೀವರಾಜಣ್ಣವರಿಗೂ ಬಹಳ ಸ್ನೇಹಿತರು ಅವರು. ಬಂದು ನಮ್ಮ ತಂದೆಯವ್ರ ಹತ್ರ ಎಲ್ಲ ಕೇಳಿದಾಗ ತಂದೆಯವರು ಎಲ್ಲ ಬೇಡಪ್ಪ ನಮ್ಗೆಲ್ಲ ಅಂದ್ರು. ನಮ್ಮ ಅಣ್ಣ RSS ಅಲ್ಲಿ ಎಲ್ಲ ಸರ್ವಿಸ್ ಮಾಡಿದವರು. ಆ ನಂತರದಲ್ಲಿ ಜೀವರಾಜಣ್ಣನವ್ರ ಜೊತೆಯಲ್ಲಿ ನಮ್ಮ ಅಣ್ಣ ಕರ್ಕೊಂಡ್ ಬಂದ್ರು. ಆ ನಂತರದಲ್ಲಿ ನಾವು ಅಲ್ಲಿಂದ ಬಿಜೆಪಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಬಂದವರು ಇಲ್ಲಿವರೆಗೂ ಬಿಜೆಪಿಲೇ ಇದೀವಿ. ಮತ್ತೆ ನಾವು ಯಾವುದೇ ಇನ್ನು ಬೇರೆ ಪಕ್ಷದವರಿಗೆ ವೈಯಕ್ತಿಕವಾಗಿ ಬೈಯೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ರಾಜಕೀಯ ಪಕ್ಷವಾಗಿ ನೀವು ಒಬ್ಬ ರಾಜಕಾರಣಿ ಆಗಿರೋದ್ರಲ್ಲಿ ನಿರೀಕ್ಷೆಗಳು ಕೂಡ ಸಹಜವಾಗಿ ಇದ್ದಿರತ್ತೆ. ಹಾಗೆ ಬಿಜೆಪಿ ಪಕ್ಷದಿಂದ ಈ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಬಿಜೆಪಿ ಪಕ್ಷದಿಂದ ನಾವೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀವಿ. ಪಕ್ಷ ಏನ್ ತೀರ್ಮಾನ ತಗೊಂಡು ನಮಗೆ ಜವಾಬ್ದಾರಿಗಳನ್ನು ವಹಿಸುತ್ತೆ, ಆ ಜವಾಬ್ದಾರಿಯನ್ನು ನಾವು ಎಲ್ಲೂ ಕಿಂಚಿತವಾಗಿ ಲೋಪ ಆಗದಿದ್ದಾಗೆ ಪಕ್ಷಕ್ಕೆ ಮತ್ತೆ ಪಕ್ಷದ ಹಿರಿಯವರಿಗೆ ನಾವು ಸಂಪೂರ್ಣವಾಗಿ ಅದನ್ನು ನಿಭಾಯಿಸುವಲ್ಲಿ ಯಶಸ್ವಿಯನ್ನು ತೋರಿಸ್ಕೊಡ್ತೀವಿ. ನಮಗೆ ಕೊಟ್ಟಿರುವಂತ ಕೆಲಸದಲ್ಲಿ ಎಲ್ಲೂ ಲೋಪ ಆಗದಿದ್ದಂಗೆ ನಿಷ್ಠೆಯಿಂದ ಮಾಡ್ತಾ ಬಂದಿದ್ದೀವಿ. ಇವತ್ತು ಮಾಡ್ತೀವಿ, ಮುಂದೂ ಮಾಡ್ತೀವಿ. ದಿನೇಶ್ ಅವರೇ, ಮುಂದಿನ ಸತತವಾಗಿ ಇದು ಚುನಾವಣೆಗಳು ಇರುವಂತದ್ದು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಚುನಾವಣೆಗಳು ಇನ್ನೊಂದು 5-6 ತಿಂಗಳ ನಿರಂತರವಾಗಿ ಚುನಾವಣೆಗಳಿರುವಂತದ್ದು. ಮತ್ತೊಮ್ಮೆ ಈ ಒಂದು ಸಾರ್ವಜನಿಕ ಅಥವಾ ಒಂದು ಪಂಚಾಯತಿ ಮಟ್ಟ ಚುನಾವಣೆಗಳಲ್ಲಿ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ದಿನೇಶ್ ಅವರು ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಯಾರಿದ್ಯಾ?
ಆಕಾಂಕ್ಷೆ ಏನು ಇಲ್ಲ ಅಂತನೂ ಇಲ್ಲ, ಇದೆ ಅಂತನೂ ಇಲ್ಲ. ನಾವು ಇವತ್ತಿನವರೆಗೂ ಗ್ರಾಮ ಪಂಚಾಯತಿ ಇರ್ಬೋದು, PCLD ಇರ್ಬೋದು, ನಾವ್ ಯಾವ್ದು ನಮ್ಮ ಸ್ವ ಇಚ್ಛೆಯಿಂದ ನಮಗ್ ಬೇಕೇ ಬೇಕು ಅಂತ ಹೇಳಿ ಪಟ್ಟಿಡಿದ್ ನಾವ್ ಯಾವ್ದಕ್ಕೂ ಬಂದಿಲ್ಲ. ಪಕ್ಷದ ಹಿರಿಯವರು ಪಕ್ಷ ತೀರ್ಮಾನ ಮಾಡಿ ದಿನೇಶಕ್ ಕೊಡಿ ಅಥವಾ ಉಮೇಶಕ್ ಕೊಡಿ ಇವ್ರು ಆಗ್ಬಹುದು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡಿದಾಗ ನಾವು ಅದಕ್ಕೆ ಒಪ್ಕೊಂಡಿದೀವಿ. ಮುಂದೆ ಸಹ ಅಂತ ಅವಕಾಶ ಸಿಕ್ಕಿದಾಗ ಪಕ್ಷ ತೀರ್ಮಾನ ಮಾಡ್ಬೇಕು. ನಮ್ಮ ವೈಯಕ್ತಿಕ ಯಾವುದೂ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ನಮಗೆ ನಾವು ಯಾಕೆ ಒಂದಷ್ಟು ವಿಚಾರಕ್ಕೆ ಮಾಡಲ್ಲ, ಇದು ಈ ಜವಾಬ್ದಾರಿಗಳಿಗೆ ಬರಲ್ಲ ಅನ್ನೋದಕ್ಕೆ ನಮ್ಗೆ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮೂಲತಃ ಕೃಷಿಯಿಂದ ಬಂದಿರ್ತಕ್ಕಂಥವ್ರು, ನಮ್ಮ ಕೃಷಿಯೇ ನಮ್ಮ ಜೀವನ. ಹಾಗಾಗಿ ನಾವು ಕೃಷಿ ಕಡೆನೆ ಜಾಸ್ತಿ ಒತ್ತು ಕೊಡೋದ್ರಿಂದ ಈ ಸಾರ್ವಜನಿಕರ ಕ್ಷೇತ್ರದಲ್ಲಿ ನಾವು ಇದ್ದಾಗ ಸಾರ್ವಜನಿಕವಾಗಿ ನಾವು ಜಾಸ್ತಿ ಟೈಮ್ ಕೊಡ್ಬೇಕು. ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗ್ತವೆ, ಮತ್ತೆ ಎಲ್ಲ ಹೋಗ್ಬೇಕಾಗ್ತದೆ, ಬೇರೆ ಬೇರೆ ಚಟುವಟಿಕೆಗಳಿರ್ತವೆ, ನಮಗೆ ಅದಕ್ಕೆ ಸಮಯ ಕೊಡಕ್ ಆಗಲ್ಲ. ಆದ್ರಿಂದ ನಾವು ಆದಷ್ಟು ಜವಾಬ್ದಾರಿಗಳು ತಗೊಳ್ಲಿಕ್ಕೆ ಆಗದೆ ಇರೋದ್ರಿಂದ ನಾವು ಹಿಂದೆ ಇದೀವಿ. ಅಷ್ಟು ಬಿಟ್ರೆ ನಮಗ್ ಪಕ್ಷ ಯಾವಾಗ್ಲೂ ಕರೆದು ನಮಗೆ ಕೊಡ್ತಾನೆ ಇದೆ. ಆದ್ರೆ ನಾವೇ ಅದು ನಮ್ಗೆ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಹೋಗಕ್ಕೆ ಟೈಮಿನ ಅಭಾವ ಇರೋದ್ರಿಂದ ನಾವು ಬೇಡ, ಬೇರೆ ಯಾರಿಗಾರು ಕೊಡಿ ಅಂತ ಹೇಳಿ ನಾವು ಬರ್ತಾ ಇದೀವಿ. ಬಿಟ್ರೆ ಮತ್ ನಮಗ್ ಪಕ್ಷದ ಕಡೆಯಿಂದ ನಮಗೆ ಇವತ್ತಿನವರೆಗೂ ಯಾವುದೇ ವಂಚನೆ ಆಗಿಲ್ಲ. ನಮಗೆ ಪಕ್ಷದ ಕಡೆಯಿಂದ ನಮ್ಗೆ ಸಾಕಷ್ಟು ಬಾರಿ ನಮಗೆ ಅವಕಾಶ ಕೊಟ್ಟಿದೆ. ನಾವೇ ಅವಕಾಶ ನಮ್ಮ ರಾಜಕಾರಣಕ್ಕೆ ಹೆಚ್ಚಿನ ಸಮಯ ಕೊಡಕ್ ಸಾಧ್ಯ ಆಗದೆ ಇರೋದ್ರಿಂದ ನಾವೇ ಬೇಡ ಅಂತೇಳಿ. ನೀವೀಗ ಒಂದ್ ಕಡೆ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಿರೋದು, ನಿಮ್ಗೆ ಚುನಾವಣೆ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿದ್ದೀರಾ, ರಾಜಕೀಯದಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿರುವಂತದ್ದು. ಸಹಕಾರಿ ಮತ್ತು ರಾಜಕೀಯ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರುತ್ತೆ? ಈಗ ರಾಜಕೀಯ ಅದು ಒಂದ್ ಸೈಡ್ ಒಂಥರ, ಈ ಸಹಕಾರಿ ಅಂತ ಹೇಳಿದಾಗ ಈಗ ಎರಡರಲ್ಲೂ ಜನರಿಗೆ ನಾವು ನಮ್ಮ ಆಯ್ಕೆ ಯಾವ ತರ ಬೇಕಾದ್ರೂ ಜನಗಳಿಗೆ ಸಹಾಯ ಮಾಡ್ಬೋದು, ಸಹಕಾರ ಮಾಡ್ಬೋದು, ಅಥವಾ ಅವರಿಗೆ ಯಾವ ರೀತಿ ಬೇಕಾದ್ರೆ ನಮ್ಮ ಮನಸ್ಸಿಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಯಾವ್ದ್ರಲ್ಲಿದ್ರು ಒಂದು ಕಾರ್ಯ, ಒಂದು ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿದಾಗ ಸಾರ್ವಜನಿಕವಾಗಿ ನೀವು ಯಾವ್ದ್ರಲ್ಲಿದ್ರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತ ಏನಿಲ್ಲ. ನೀವು ಸುಮ್ನೆ ಮನೇಲಿದ್ರು ಏನೋ ಒಂದ್ ಯಾರ ಕಷ್ಟ ಅಂತ ಬಂದ್ರೆ ಅವನಿಗೆ ಕೊಡ್ಬೋದು, ಏನಾರು ನಿಮ್ಮ ಇದು ಕೊಡ್ಬೋದು, ಅಥವಾ ಅವನಿಗೆ ಹೋಗಿ ಸಹಕಾರ ಮಾಡ್ಬೋದು, ಅಥವಾ ರಾಜಕಾರಣದಿಂದನೇ ಮಾಡ್ಬೇಕು ಅನ್ನೋ ಅಂತದ್ದೇನಿಲ್ಲ. ನಾವು ಆ ವೃತ್ತಿಲಿದ್ದಾಗ ಅದಕ್ಕೆ ಸರಿಯಾಗಿ ನಾವು ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ದಿನೇಶ್ ಅವರೇ, ಓವರ್ ಆಲ್ ಆಗಿ ಕಳೆದ 2.5 ದಶಕದಿಂದ ಬಿಜೆಪಿ ಪಕ್ಷದಲ್ಲಿದ್ದು ಎರಡು ಚುನಾವಣೆ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿರುವಂತದ್ದು. ಕೊನೆಯದಾಗಿ ನಿಮ್ಮ ಒಂದು ಬಿಜೆಪಿ ಪಕ್ಷ ಜರ್ನಿ ಆಗಿರ್ಬೋದು, ರಾಜಕೀಯವಾಗಿ ಬೆಳೆದು ಬಂದ ಹಾದಿ, ಸಹಕಾರಿ ಕ್ಷೇತ್ರ, ನಿಮ್ಮ ಸೇವೆ, ಎಲ್ಲ ವಿಚಾರಗಳ ಕುರಿತು ಯಶಸ್ವಿ ಜನಪ್ರತಿನಿಧಿಯಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನಾವು ಸದಾ ಯಾವಾಗ್ಲೂ ಜನರಿಗಾಗಿ ಇರ್ತೀವಿ, ಜನರ ಸಮಸ್ಯೆಗಾಗಿ ಇರ್ತೀವಿ. ನಾವು ಯಾವುದೇ ವೈಯಕ್ತಿಕವಾಗಿ ಯಾವುದನ್ನು ನಾವು ನಿರೀಕ್ಷೆ ಮಾಡಲ್ಲ, ಮಾಡ್ಲೂ ಇಲ್ಲ, ಇನ್ನು ಮುಂದೂ ಸಹ ಮಾಡಲ್ಲ. ಪಕ್ಷ ಮತ್ತೆ ನಮ್ಮ ಪಕ್ಷದ ಹಿರಿಯವರು ಏನ್ ತೀರ್ಮಾನ, ನಮ್ಮ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಪಕ್ಷ ಏನ್ ನಮಗ್ ಮಾಡಿ ಅಂತ ಹೇಳುತ್ತೆ, ಅದರಲ್ಲಿ ಯಾವುದೇ ನಿಸ್ಸಂಕೋಚ ಇಲ್ಲದೆ ನಾವು ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ. ನಮ್ಮ ವೈಯಕ್ತಿಕವಾಗಿ ನಾವು ಯಾವುದನ್ನು ಕೇಳಲಿಕ್ಕೆ ಹೋಗಲ್ಲ. ನಾವು ಅವರು ಏನ್ ನಮಗ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ರೆಡಿ ಇದೀವಿ. ನಾವು ಆ ರೀತಿ ನಡ್ಕೊಂಡ್ ಬಂದವರು ಮುಂದೂ ಸಹ ಹಾಗೆ ಇರ್ತೀವಿ ನಾವು. ದಿನೇಶ್ ಅವರೇ, ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ PCLD ಬ್ಯಾಂಕ್ ನಲ್ಲಿ ಮೊದಲ ಬಾರಿ ನಿರ್ದೇಶಕರಾದ ವಿಚಾರ, ನಿರ್ದೇಶಕರಾಗಿ ನೀವು ಯಾವ ರೀತಿಯ ಕಲ್ಪನೆಗಳನ್ನ ಇಟ್ಕೊಂಡಿದ್ದೀರಾ, ಯಾವ ರೀತಿಯ ಸರ್ವಿಸ್ ನ ಮಾಡ್ತಾ ಇದ್ದೀರಾ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ನಿಮ್ಮ ಒಂದು ಬೂತ್ ಅಲ್ಲಿ ಯಾವ ರೀತಿಯಾದ ಕೆಲಸವನ್ನ ಮಾಡಿದ್ರಿ, ಜೊತೆಗೆ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳಾದವು, ಅನುದಾನವನ್ನು ತಂದಿದ ವಿಚಾರ, ರಾಜಕೀಯವಾಗಿ ಕಳೆದ 23-24 ವರ್ಷಗಳಿಂದ ಯಾವ ರೀತಿಯಾಗಿ ಬೆಳೆದು ಬಂದ್ರಿ, ನಿಮ್ಮ ಒಂದು ಸರ್ವಿಸ್, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಏನು ಚೈತೂರು ಗ್ರಾಮ ಪಂಚಾಯತಿಯಲ್ಲಿ 1 ಬಾರಿ ಸದಸ್ಯರಾಗಿ ಪ್ರಸ್ತುತ ನರಸಿಂಹರಾಜಪುರ ಏನು PCLD PCLD ಬ್ಯಾಂಕ್ ನಿರ್ದೇಶಕರಾಗಿ ಸದಸ್ಯರಿರುವಂತಹ ಶ್ರೀಯುತ ದಿನೇಶ್ KS ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.